ಸಚಿವ ಈಶ್ವರ ಖಂಡ್ರೆ ಇಲಾಖೆಯ ಸಿಬ್ಬಂದಿಗಳ ದರ್ಬಾರ್ ನೋಡಿ. ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿ ಪಿಡಿಒಗಳು ಎಣ್ಣೆ ಪಾರ್ಟಿ ಮಾಡ್ತಾರಂತೆ. ಕೆಲಸ ಮಾಡ್ರಯ್ಯ ಅಂತ ಹೇಳಿ ಇಲಾಖೆಯನ್ನು ಬಿಟ್ಟುಕೊಟ್ರೆ ಮಾಡಿರೋ ಅಧ್ವಾನ ಇದು. ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿ ಪಿಡಿಒಗಳ ಎಣ್ಣೆ ಪಾರ್ಟಿ. ಕೆಲಸ ಬಿಟ್ಟು ಮೋಜು ಮಸ್ತಿಯಲ್ಲಿ ಪಿಡಿಒಗಳು ಬ್ಯುಸಿ. ಸರ್ಕಾರಿ ಸಮಯದಲ್ಲಿ ಕಚೇರಿಯಲ್ಲಿ ಇರದೆ ಗುಂಡು ಪಾರ್ಟಿ. ಎಷ್ಟು ಧೈರ್ಯ ನೋಡಿ ಇವರಿಗೆ. ನೆಲಮಂಗಲದ ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿ ಜೋರು ಪಾರ್ಟಿ. ಸ್ಥಳೀಯರು ವಿಡಿಯೋ ಮಾಡುತ್ತಿದ್ದಂತೆ ಎಣ್ಣೆ ಎಸೆದು ಪರಾರಿಯಾದರು ಅಲ್ಲಿಂದ. ಪಾರ್ಟಿಯಲ್ಲಿ ಡಾಬಸ್ಪೇಟೆ ಪಿಡಿಒ ರವಿಶಂಕರ್, ಪಿಡಿಒ ದಿನೇಶು, ಶಿವಗಂಗೆ ಪಿಡಿಒ ಗಿರೀಶು, ಅಗಲಕುಪ್ಪೆ ಪಿಡಿಒ ಹರೀಶು ಎಲ್ಲ ಇಶ್ಯೂಗಳು ಅಲ್ಲಿ ಸೇರ್ಕೊಂಡಿದ್ರಂತೆ. ಮರಳಕುಂಟೆ ಪಿಡಿಒಗಳಿಗೆ ಒಂದು ಜವಾಬ್ದಾರಿ ಇರ್ತವೆ. ಈ ಗೌರ್ಮೆಂಟ್ ಅಫಿಷಿಯಲ್ಲು ಅಂತ ಹೇಳಿ ಇರ್ತಾರೆ ನೋಡಿ, ಇವರಿಗೆಲ್ಲ ಒಂದೊಂದು ಜವಾಬ್ದಾರಿಗಳಿರ್ತವೆ. ಅವರವರ ವೀಕ್ ಆಫ್ನಲ್ಲಿ ಮಾಡಿರೋ ಕೆಲಸಗಳಲ್ಲ ಇದು. ಕರ್ತವ್ಯಕ್ಕೆ ಹಾಜರಾಗಬೇಕಾಗಿದ್ದ ದಿವಸವೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಮೋಜು ಮಸ್ತಿ ಮಾಡಿರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ನೆಲಮಂಗಲದ ನಿರ್ಜನ ಪ್ರದೇಶದಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಬಲಗೈಯಲ್ಲಿ ಎಣ್ಣೆ ಬಾಟ್ಲಿ ಇಟ್ಕೊಂಡು ಅದೇನು ಮಾಡ್ತಾ ಇದ್ರು, ಈ ಬಗ್ಗೆ ಏನಿದೆ ಮಾಹಿತಿ ಮಂಜುನಾಥ್? ಖಂಡಿತ ಸಾಹಿಲ್, ಏನಂದ್ರೆ ಈಗಾಗಲೇ ಬರ ಒಂದು ಕಡೆ, ಅಂದ್ರೆ ಮಳೆ ಇಲ್ಲ, ಸರ್ಕಾರದಲ್ಲೂ ಕೂಡ ಏನು ಪಂಚಾಯತಿ ಚುನಾವಣೆ ಕೂಡ ನಡೆದಿಲ್ಲ. ಆಡಳಿತಾಧಿಕಾರಿಗಳ ನೇಮಕ ಕೂಡ ಈಗಾಗಲೇ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆಡಳಿತಾಧಿಕಾರಿ ನೇಮಕ ಮಾಡಿರ್ತಕ್ಕ ಸಂದರ್ಭದಲ್ಲಿ ಪಂಚಾಯತಿಯ ಸಂಪೂರ್ಣ ಹೊಣೆಗಾರಿಕೆಯನ್ನ ಪಿಡಿಒಗಳು ವಹಿಸ್ಕೊಬೇಕಾಗ್ತದೆ. ಆದ್ರೆ ನೆಲಮಂಗಲ ತಾಲೂಕಿನ ಅನೇಕ ಪಿಡಿಒಗಳು ಆ ಕೆಲಸವನ್ನ ಮಾಡದೆ ಎಣ್ಣೆ ಪಾರ್ಟಿಯನ್ನ ಮಾಡಿರ್ತಕ್ಕಂಥದ್ದು, ಮೋಜು ಮಸ್ತಿಯನ್ನ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಸಾಹಿಲ್. ಅಂದ್ರೆ ಏನು ಸಿದ್ದರ ಬೆಟ್ಟ ಏನಿದೆ, ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಒಂದು ಪಾರ್ಟಿ ಆಯೋಜನೆ ಮಾಡಿ ಆ ಪಾರ್ಟಿಯಲ್ಲಿ ಮದ್ಯದ ಬಾಟಲ್ಗಳನ್ನ ಹಿಡಿದು ಎಲ್ಲಾ ಪಿಡಿಒಗಳು ಒಂದು ಪಾರ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಸ್ಥಳೀಯರು ಸ್ಥಳಕ್ಕೆ ತೆರಳಿ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಪಿಡಿಒಗಳಿದ್ದಾರೆ, ರವಿಶಂಕರ್, ಹರೀಶು, ದಿನೇಶು, ಪ್ರಶಾಂತ್ ಸೇರಿದಂತೆ ಸೋಂಪುರ ಹೋಬಳಿ ಮತ್ತು ತ್ಯಾಮಗೊಂಡ್ ಹೋಬಳಿಯ ಅನೇಕ ಪಿಡಿಒಗಳು ಈ ಒಂದು ಮೋಜು ಮಸ್ತಿಯಲ್ಲಿ ತೊಡಗಿರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಸರ್ಕಾರ ಕೂಡ ಕೂಡಲೇ ಇವರನ್ನ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಸಾಹಿಲ್. ಮಂಜುನಾಥ್, ಒಂದು ಕ್ಯೂರಿಯಾಸಿಟಿಗೋಸ್ಕರ ಒಂದು ಪ್ರಶ್ನೆ ಕೇಳ್ತೀನಿ. ಇವರುಗಳಿಗೆ ಬೇರೆ ಬೇರೆ ಖಾಸಗಿ ಹೋಟೆಲ್ಗಳನ್ನ ಬುಕ್ ಮಾಡಬಹುದಾಗಿತ್ತು, ಅಲ್ಲೆಲ್ಲೋ ಇಲ್ಲೆಲ್ಲೋ ಮಾಡಬಹುದಾಗಿತ್ತು, ಯಾಕೆ ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡ್ರು ಅಂತ? ಒಂದು ಇಲ್ಲಿ ಗಮನಿಸಬೇಕು ಸಾಹಿಲ್, ಏನಂದ್ರೆ ಸಿದ್ದರ ಬೆಟ್ಟ ಅನ್ನೋದು ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ. ಅಲ್ಲಿ ಸಿದ್ಧರು ನೆಲೆಸಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಕೆಲವರು ಏನು ದೇವತಾ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿ ಮಾಂಸದೂಟಗಳನ್ನ ಮಾಡಿ ಮಾಂಸ ಪ್ರಿಯರಿಗೆ ಉಣಬಡಿಸತಕ್ಕಂಥ ಒಂದು ಕೆಲಸವನ್ನ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರ್ತಕ್ಕಂಥದ್ದು. ಈ ನಡುವೆ ಇತ್ತೀಚೆಗೆ ಅಲ್ಲಿ ಏನು ಈ ಒಂದು ಪಿಡಿಒಗಳ ಸ್ನೇಹಿತರು ಯಾರೋ ಅವ್ರಿಗೆ ಒಂದು ಪಾರ್ಟಿ ಆಯೋಜನೆಯನ್ನ ಮಾಡಿ ಊಟಕ್ಕೆ ಕರೆದಿರ್ತಾರೆ. ಊಟಕ್ಕೆ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಗುಂಡು ತುಂಡುಗಳನ್ನ ಎರಡುಗಳನ್ನ ಆಯೋಜನೆ ಮಾಡಿರೋ ಹಿನ್ನೆಲೆಯಲ್ಲಿ ಆ ಒಂದು ನಿರ್ಜನ ಪ್ರದೇಶದಲ್ಲಿ ಇವರು ಹೋಗಿ ಪಾರ್ಟಿಯನ್ನ ಮಾಡಿರ್ತಕ್ಕಂಥದ್ದು ಸಾಹಿಲ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸಿಗೆ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸಿಗೆ.